ನಮಸ್ಕಾರ. ನಾನು ಡಾಕ್ಟರ್ ಶಿವಮೂರ್ತಿ, ಕಿಮ್ಸ್ ಹಾಸ್ಪಿಟ್ಲಲ್ಲಿ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳು, ಕಿಮ್ಸ್ ಹಾಸ್ಪಿಟಲ್ ICTC ಬೆಂಗಳೂರು. ನಾನು ಇವತ್ತು ಹೇಳಬಯಸ್ತಕ್ಕಂಥದ್ದು HIV ಏಡ್ಸ್ ಬಗ್ಗೆ. ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ ಎಂದು ಆಚರಿಸಲಾಗ್ತದೆ. 2024ರ ಘೋಷವಾಕ್ಯವಾದಂತಹ ಟೇಕ್ ದ ರೈಟ್ ಪಾತ್, ಮೈ ಹೆಲ್ತ್ ಮೈ ರೈಟ್, ಸರಿಯಾದ ಮಾರ್ಗವನ್ನು ತೆಗೆದುಕೊಳ್ಳಿ, ನನ್ನ ಆರೋಗ್ಯ ನನ್ನ ಹಕ್ಕು ಎನ್ನುವ ಘೋಷವಾಕ್ಯದೊಂದಿಗೆ 2024ರ ವರ್ಲ್ಡ್ ಏಡ್ಸ್ ಡೇಯನ್ನು ಆಚರಿಸ್ತಾ ಇದ್ದೀವಿ. ಈ ದಿನವನ್ನು ಆಚರಿಸ್ತಕ್ಕಂಥ ಮುಖ್ಯ ಉದ್ದೇಶ, ಈಗ HIV ಸೋಂಕಿನಿಂದ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಜೊತೆಯಲ್ಲಿಯೇ HIV ಯೊಂದಿಗೆ ಜೀವಿಸ್ತಿರ್ತಕ್ಕಂಥ ಸೋಂಕಿತರಿಗೆ ಧೈರ್ಯವನ್ನು ತುಂಬತಕ್ಕಂಥ ಮತ್ತು ಅವರಿಗೆ ಎಲ್ಲರಂಗೆ ಬದುಕುವ ಹಕ್ಕು ಇದೆ ಎನ್ನುವುದನ್ನು ಸಾರ್ತಕ್ಕಂಥದ್ದಾಗಿದೆ. ಇಂದು ಫಸ್ಟು HIV ಮತ್ತು ಏಡ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತಕ್ಕಂಥದ್ದು. ಅಂದರೆ ಹ್ಯೂಮನ್ ಅಂದರೆ ಮನುಷ್ಯನಲ್ಲಿ ಮಾತ್ರ ಜೀವಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಇಮ್ಯುನೋ ಡಿಫಿಷಿಯನ್ಸಿ ಅಂತಂದರೆ ಮಾನವನಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ವೈರಸ್ ಅಂತಂದರೆ ಇದು ಒಂದು ವೈರಸ್ ಆಗಿರುತ್ತೆ, ಇಸೇನು ರೆಟ್ರೋ ವೈರಸ್ ಅಂತ ಕರೀತಾರೆ. ಏಡ್ಸ್ ಅಂತಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ. ಅಕ್ವೈರ್ಡ್ ಅಂದರೆ ಪಡೆದಿದ್ದು ಎಂದು ಅರ್ಥ. ಪಡೆದಿದ್ದು ಅಂದರೆ ನಾವು ಯಾವುದೇ ರೀತಿಯಂಥ ಸಾಂಕ್ರಾಮಿಕ ರೋಗದಿಂದ ಒಬ್ಬರಿಂದ ಒಬ್ಬರಿಗೆ ವಂಶಾವಳಿಯಾಗಿ ಬರ್ತಕ್ಕಂಥ ರೋಗವಲ್ಲ ಇದು. ನಾವು ಬೇರೆಯವರಿಂದ ಪಡ್ಕೊಂಡಿದ್ದರೆ ಮಾತ್ರ ಬರುತ್ತೆ. ಇಮ್ಯುನೋ ಡಿಫಿಷಿಯನ್ಸಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಸಿಂಡ್ರೋಮ್ ಅಂತಂದರೆ ಬೇರೆ ಬೇರೆ ಕಾಯಿಲೆಗಳನ್ನು, ಅಂದರೆ ಬೇರೆ ಬೇರೆ ಕಾಯಿಲೆಗಳ ಲಕ್ಷಣ ಕೂಟ ಅಂತ ಕರೀತಾರೆ. ಇದು HIV ಏಡ್ಸು ಒಂದಿನ ಅಥವಾ ಬೇರೆ ಬೇರೆನಂದರೆ ಬೇರೆ ಬೇರೆದಾಗಿರುತ್ತೆ. HIV ಅಂದರೆ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು, ಸೋಂಕಿತ ಒಳಗಾಗಿರ್ತಾರೆ. ಅದರಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ. ಮೊದಲನೇ ಹಂತ ಸೀರಾ ಕನ್ವರ್ಷನ್ ಅಂತ, ಮತ್ತು ಎರಡನೇ ಹಂತ ವಿಂಡೋ ಪೀರಿಯಡ್ ಅಂತ, 3 to 6 ಮಂತ್ ವಿಂಡೋ ಪೀರಿಯಡ್ ಅಂತ ಕರೀತಾರೆ. ನೆಕ್ಸ್ಟು ಎಸಿಂಪ್ಟಮೆಟಿಕ್ ಸ್ಟೇಜ್ ಅಂತ ಹೇಳ್ತಾರೆ. ಎಸಿಂಪ್ಟಮೆಟಿಕ್ ಅಂದರೆ ಆ ಸೋಂಕಿತ ವ್ಯಕ್ತಿಗೆ ಯಾವುದೇ ರೀತಿಯಂಥ ರೋಗಗಳೆಲ್ಲ ಕಾಣಿಸ್ಕೊಳ್ತಿರಲಿಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಸಿಂಪ್ಟಮೆಟಿಕ್ ಅಂತಂದರೆ ಒಂದೊಂದೇ ರೋಗಗಳು ಕಾಣಿಸ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ನಿರಂತರವಾದಂತಹ ಕೆಮ್ಮು, ನಿರಂತರವಾದ ಜ್ವರ, ಮತ್ತು ಬೇದಿ ಹಾಕ್ತಕ್ಕಂಥದ್ದು, ಬಾಯಲ್ಲಿ ಓರಲ್ ಕ್ಯಾಂಡಿಡೈಸ್ ಆಗ್ತಕ್ಕಂಥದ್ದು, ಮತ್ತು ಗಂಟುಗಳಾಗ್ತಕ್ಕಂಥ ಲಿಂಫ್ ನೋಡ್ಸ್ ಅಂತಕ್ಕಂಥ ಆಗುತ್ತೆ. ಮತ್ತು ಬೇರೆ ಬೇರೆ ರೀತಿಯಂಥ ಚರ್ಮ ರೋಗಗಳು ಬರ್ಬೋದು. ಈ ರೀತಿಯ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಮತ್ತು ಕೊನೆ ಸ್ಟೇಜಿಗೆ, ಲಾಸ್ಟ್ ಸ್ಟೇಜಿಗೆ ಏಡ್ಸ್ ಅಂತ ಕರೀತಾರೆ. ನಾವು ಏಡ್ಸ್ ಪೇಷಂಟ್ನ ಪ್ರತಿಯೊಬ್ಬರೂ ಏಡ್ಸ್ ಪೇಷಂಟ್ ಅಂತ ಅನ್ನೋದು ತಪ್ಪಾಗುತ್ತೆ. ಅಂದರೆ ಕೊನೆ ಹಂತದ ಪೇಷಂಟ್ಗಳನ್ನ ನಾವು ಏಡ್ಸ್ ಸ್ಟೇಜ್ ಅಂತ ಕರಿತೀವಿ. ಅಂದರೆ ಯಾವ ಸ್ಟೇಜಲ್ಲಿ ಅಂತಾರೆ ಅಂದರೆ, ನಮ್ಮ ದೇಹದಲ್ಲಿ CD4 ಅಂತ ಇರುತ್ತೆ. CD4 ಅಂದರೆ ಕ್ಲಸ್ಟರ್ ಡಿಫ್ರೆನ್ಸಿಯೇಷನ್ ಅಂತಕ್ಕಂಥದ್ದು. ಅಂದರೆ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು. ಅಂದರೆ ಅದು ಸಾಮಾನ್ಯವಾಗಿ ಆರೋಗ್ಯವಾದಂತಹ ವ್ಯಕ್ತಿಯಲ್ಲಿ 400ರಿಂದ 1400 ಕೌಂಟ್ ಆಗಿರುತ್ತೆ. ಇದು ಬಿಲೋ 250ರಿಂದ ಕಡಿಮೆ ಆದಾಗ, ಮತ್ತು ನಮ್ಮ ದೇಹದಲ್ಲಿ ವೈರಸಸ್ಸುಗಳ ಸಂಖ್ಯೆ ಮೋರ್ ದೆನ್ 10,000 ಆದಾಗ ಏಡ್ಸ್ ಪೇಷಂಟ್ ಅಂತ ಕರಿತೀವಿ. ಇವಾಗ ಬೇರೆ ಬೇರೆ ಸ್ಟೇಜಲ್ಲಿರ್ತಕ್ಕಂಥವರು ಸಹ ಫಸ್ಟ್ ಸ್ಟೇಜಿಂದ ಕೊನೆ ಸ್ಟೇಜಿಗೆ ಹೋಗ್ದಂಗೆ ಇರೋದಕ್ಕೇ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಬೇರೆ ರೀತಿಗೆ ಎಲ್ಲರಂಗೆ ಅವರು ಸಹ ಜೀವನ ಮಾಡ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.